ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಇಲಾಖೆ ಸಿಬ್ಬಂದಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ, ಇಲ್ಲಿನ ಸಿಬ್ಬಂದಿ ಏನು ಹೇಳ್ತಾರೆ ನೋಡೋಣ ಬನ್ನಿ. ನಾನೀಗ ಚಿತ್ರದುರ್ಗ ನಗರದಲ್ಲಿರ್ತಕ್ಕಂಥ ಸಾರಿಗೆ ಇಲಾಖೆ ಡಿಪೋ ಬಳಿ ಇದ್ದೇನೆ. ತಾವು ನನ್ನ ಎಡಬದಿಯಲ್ಲಿ ದೃಶ್ಯಗಳಲ್ಲಿ ನೋಡಬಹುದು. ಈ ಒಂದು ಸಾರಿಗೆ ಇಲಾಖೆ ಬಸ್ ಡಿಪೋ ಬಳಿ ಸಾಕಷ್ಟು ಜನ ಸಾರಿಗೆ ಇಲಾಖೆ ಸಿಬ್ಬಂದಿ ಸಹ ಇಲ್ಲಿ ಸೇರಿರ್ತಕ್ಕಂಥದ್ದು. ನಾಳೆಯಿಂದ ಮುಷ್ಕರಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಯಾರೊಬ್ಬರೂ ಸಹ ಈ ಒಂದು ನಾಳೆ ನಡೀತಕ್ಕಂಥ ಮುಷ್ಕರದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಯಾರೊಬ್ಬರೂ ಸಹ ಡ್ಯೂಟಿಗೆ ಹಾಜರಾಗಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಇಲ್ಲಿನ ಸಿಬ್ಬಂದಿ ಬಂದಿರತಕ್ಕಂಥದ್ದು. ಜೊತೆಗೆ ಏನಂತಂದರೆ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಪಡಿಸ್ತಕ್ಕಂಥ ಒಂದು ವಿನೂತನ ಪ್ರತಿಭಟನೆಯೂ ಕೂಡ ಇಲ್ಲಿನ ಚಿತ್ರದುರ್ಗದ ಸಿಬ್ಬಂದಿ ಮುಂದಾಗಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಇಲ್ಲಿನ ಸಾರಿಗೆ ಇಲಾಖೆ ಸಿಬ್ಬಂದಿಗಳು ಇದ್ದಾರೆ, ಅವ್ರನ್ನ ಮಾತಾಡ್ಸಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಈಗ ನಾಳೆ ಯಾವ ರೀತಿಯ ಮುಷ್ಕರ ಚಿತ್ರದುರ್ಗದಲ್ಲಿ ನಡೆಯುತ್ತೆ, ಎಷ್ಟು ಜನ ಸಿಬ್ಬಂದಿ, ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ನಮ್ಮ ಚಿತ್ರದುರ್ಗ ವಿಭಾಗದಲ್ಲಿ ಕನಿಷ್ಠ ಒಂದು 2,500 ಜನ ನಾವು ಸಿಬ್ಬಂದಿ ನೌಕರಿದ್ದೀವಿ. ಚಾಲಕ, ಡ್ರೈವರು, ನಿರ್ವಾಹಕ, ಸಿಬ್ಬಂದಿ ವರ್ಗದವರು. ನಾವು ಶಾಂತಿಯುತವಾಗಿ ಮುಷ್ಕರ ನಡೆಸ್ತೀವಿ. ಯಾವುದೇ ನಮ್ಮದು ಅಹಿತಕರ ನಡೆಯಲ್ಲ. ಘಟನೆ ಇಷ್ಟೇ, ನಾವು ಯಾರೂ ಡ್ಯೂಟಿಗೆ ಬರೋದಿಲ್ಲ, ಎಲ್ಲ ನಮ್ಮ ಮನೆಗಳಲ್ಲಿರ್ತೀವಿ. ಮೆಕ್ಯಾನಿಕ್ಸ್ಗಳು ಟೂಲ್ಸ್ ಎತ್ತಲ್ಲ, ಡ್ರೈವರು ಸ್ಟೇರಿಂಗ್ ಹಿಡಿಯಲ್ಲ, ಮೆಕ್ಯಾನಿಕ್ಗಳು ATM ಮಿಷನ್ ತೊಗೊಳ್ಳಲ್ಲ. ಈ ರೀತಿ ನಮ್ಮದು ಸಾಮೂಹಿಕ ಸತ್ಯಾಗ್ರಹ. ನಾವು ಯಾವುದೇ ಒಂದು ಘರ್ಷಣೆ ಇನ್ನೊಂದು ಪ್ರಚೋದನೆ ಇಲ್ಲದಲೆ ನಮ್ಮ ಮನೆಯಲ್ಲಿರ್ತೀವಿ. ನಮ್ಮ ಬೇಡಿಕೆಗಳು ಸಾಕಷ್ಟು ದಿನಗಳಿಂದ ನಮಗೆ ತೊಂದರೆ ಆಗಿದೆ, ನಮಗೆ ಭಾಳ ಅನಾನುಕೂಲಗಳಾಗಿದ್ದಾವೆ. ಆದ್ದರಿಂದ ನಾವು ಮುಷ್ಕರಕ್ಕೆ ಎಡೆ ಮಾಡಿದ್ದೀವಿ. ಈಗ ನಿಮ್ಮ ಬೇಡಿಕೆಗಳೇನು? ನಮ್ಮ ಬೇಡಿಕೆಗಳು, ನಮಗೆ ಇಂದಿನ ಸರ್ಕಾರದಲ್ಲಿ ನಮಗೆ ಪ್ರತಿ ಸಾರಿ 4 ವರ್ಷಕ್ಕೊಮ್ಮೆ ನಮಗೆ ವೇತನ ಪರಿಷ್ಕರಣೆ ಆಗ್ತಕ್ಕಂಥದ್ದು ನಮ್ಮ ಇಲಾಖೆಯಲ್ಲಿ ಪದ್ಧತಿ ಇದೆ, ಕೈಗಾರಿಕಾ ಒಪ್ಪಂದದ ಪ್ರಕಾರ. ಅದರಂತೆ ಪ್ರತಿ ವರ್ಷ 4 ಆಗ್ತಾ ಇದ್ದರೂ ಸಹ ಆಳುವ ಸರ್ಕಾರಗಳು ಕರೆಕ್ಟಾಗಿ ನಿಗದಿತವಾಗಿ ಮಾಡ್ತಾ ಇರಲಿಲ್ಲ. 2 ವರ್ಷ 1.5 ವರ್ಷ ಆದಮೇಲೆ ಪರಿಷ್ಕರಣೆ ಮಾಡೋರು, ಎಷ್ಟೋ ಕೊಟ್ಟಷ್ಟು. ಆಮೇಲೆ ಅದನ್ನು ಅರಿಯಸ್ ರೂಪದಲ್ಲಿ ನಮಗೆ ವೇತನ ಕೊಡ್ತಾಯಿದ್ರು. ಆದರೆ ಕಳೆದ ಮೊನ್ನೆ BJP ಸರ್ಕಾರದಲ್ಲಿಯೂ ಸಹ ಅವರು ನಮಗೆ ವಿಳಂಬವಾಗಿ ಕೊಟ್ಟರು, ಕೋವಿಡ್ ಅದು ಇದು ಬಂತು ಅಂತ. ಆದರೆ ಪ್ರತಿ ವರ್ಷವೂ ಯಾವುದು ಕೋವಿಡ್ ಇರಲಿಲ್ಲ. ಅವರು 1 ವರ್ಷ 2 ವರ್ಷ ಆದ ನಂತರದಲ್ಲೇ ನಮಗೆ ಪರಿಷ್ಕರಣೆ ಮಾಡಿ ಅದರ ಹಿಂಬಾಕಿ ವೇತನವನ್ನು ಕೊಡ್ತಾಯಿದ್ರು ಅರಿಯಸ್ ರೂಪದಲ್ಲಿ. ಈ ಸಾರಿನೂ ಅದೇ ರೀತಿ ಕೊಡ್ತೀವಿ ಅಂತೇಳಿ ನಮಗೆ ಮೋಸವಾಗಿದೆ. ಈ ಸಾರಿ ಕೊಟ್ಟಿಲ್ಲ. ಈಗ ಇವರು ಸಹ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವರು ನಾವು ಕೊಡ್ತೀವಿ ಅಂತ ಇಲ್ಲಿಗೆ 2.5 ವರ್ಷ ಹೇಳಿ ನಮ್ಮ ಮುಷ್ಕರಗಳಿಗೆ ಎಲ್ಲ ಹೇಳಿದಾಗ ಯಾವುದೇ ರೀತಿಯಾಗಿ ಮಾಡಬೇಡಿ, ನಾವು ಕೊಡ್ತೀವಿ ಅಂತೇಳಿ ಈಗ ಕೊನೆಯದಾಗಿ ನಿಮ್ಗೆ ಯಾವುದೂ ಕೊಡೋದು ಇಲ್ಲ. 38 ತಿಂಗಳ ಹಿಂದಿನ ನಮ್ಮದು ವೇತನ ಏನು ಬರಬೇಕು 38 ತಿಂಗಳು ಕೊಡೋದಿಲ್ಲ. ಮತ್ತು ನಿಮಗೆ ವೇತನ ಪರಿಷ್ಕರಣೆ 2027 ನಂತರವೇ. ಅಂದರೆ ನಮ್ಮನ್ನು ಕಂಪ್ಲೀಟಾಗಿ ಪಾತಾಳಕ್ಕೆ ತುಳಿದಿದ್ದಾರೆ. ನಾವು ಶಕ್ತಿ ಯೋಜನೆಯಲ್ಲಿ ಸರ್ಕಾರದ ಗ್ಯಾರಂಟಿನ ನಮ್ಮ ಅತ್ಯಂತ ಶ್ರಮ ವಹಿಸಿ ನಮ್ಮ ತಾಯಂದರಿಗೆ ನಾವು ಸೇವೆ ಕೊಟ್ಟಿದ್ದೀವಿ. ಸುಮಾರು ಸಂಸ್ಥೆಯಲ್ಲಿ 4,500 ಬಸ್ ಕಡಿಮೆ ಇದ್ರೂ, 14,000 ಜನ ಎಂಪ್ಲಾಯೀಸ್ ಕಡಿಮೆ ಇದ್ರೂ ತಾಂತ್ರಿಕ ಸಿಬ್ಬಂದಿಗಳು, ಡ್ರೈವರು, ಕಂಡಕ್ಟರು ಎಷ್ಟು ಶ್ರಮ ವಹಿಸಿ ಸರ್ಕಾರದ ಗ್ಯಾರಂಟಿ ಯೋಜನೆಯನ್ನು ಯಶಸ್ವಿ ಮಾಡಿದ್ದೀವಿ. ಈ ಗ್ಯಾರಂಟಿ ಯೋಜನೆ ಯಶಸ್ವಿ ಮಾಡಿದ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೋಂಥ ಕೆಲಸ ಮಾಡಬೇಡಿ. ನಾವು ನ್ಯಾಯಬದ್ಧವಾಗಿ ಏನು ಕೇಳ್ತಿದ್ದೋ, ನೀವು 4 ವರ್ಷಕ್ಕೆ ಪರಿಷ್ಕರಣೆ ಅದನ್ನು ಕೊಡಿ ಅಂತ ನಾವು ಅಷ್ಟೇ ಕೇಳ್ತಿದ್ದೀವಿ ಹೊರತು ನಾವು ಯಾವುದೂ ಹೆಚ್ಚಿನ ಬೇಡಿಕೆ ಕೇಳಿಲ್ಲ. ಸ್ವಾಮಿ, ದಯವಿಟ್ಟು ನಮ್ಮ ಎಲ್ಲ ಈ ಮುಷ್ಕರಕ್ಕೆ ಯಾಕೆ ನಾವು ಆಯ್ತು ಅಂದರೆ ಹಲವಾರು ಸಾರಿ ಹೋರಾಟ ಮಾಡಿದ್ರೂ ಸ್ಪಂದಿಸೋದಕ್ಕೆ ಕೊನೆಯ ಗುರಿ ನಮ್ಮದು ಹೋರಾಟ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಎಲ್ಲರಿಗೂ ಹೋಗ್ತಿದೆ, ನಾವು ಮಾಡ್ತಾಯಿದ್ದೀವಿ. ಇದನ್ನು ಸರ್ಕಾರ ಗಮನ ಇರಿಸಿ ನಮ್ಮ ಕಷ್ಟಜೀವಿಗಳಿಗೆ ಬರ್ತಕ್ಕಂಥದ್ದು ಕೊಟ್ಟರೆ ನಾವು ಮುಷ್ಕರ ಮಾಡಲ್ಲ. ಅದರಿಂದ ಎಲ್ಲ ನಾವು ಸಾರ್ವಜನಿಕ ಪ್ರಯಾಣಿಕರಿಗೂ ನಾವು ವಿನಂತಿ ಮಾಡ್ತೀವಿ, ಮಾಧ್ಯಮದವ್ರಿಗೂ ವಿನಂತಿ ಮಾಡ್ತೀವಿ. ನಮ್ಮ ಕಷ್ಟ ಹೇಳ್ಕೊಂಡಿದ್ದೀವಿ, ದಯವಿಟ್ಟು ನಮಗೆ ಸಹಕಾರ ನೀಡಬೇಕು ಅಂತ ನಮ್ಮದು ಒಂದು ಬೇಡಿಕೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮುಷ್ಕರ ಎಷ್ಟು ದಿನಗಳ ಕಾಲ ನಡೆಯುತ್ತೆ, ಯಾರೆಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಸರ್, ನಮ್ಮ ಮುಷ್ಕರ ಏನಂದರೆ ನಮ್ಮ ಬೇಡಿಕೆ ಈಡೇರಿದ್ರೆ ನಾಳೆ ಹೇಳಿದರೆ ನಾಳೆನೇ ನಾವು ಡ್ಯೂಟಿಗೆ ಹೋಗ್ತೀವಿ ಸರ್. ನಮ್ಮ ಬೇಡಿಕೆ ಈಡೇರಿದ್ರೆ ನಾಳೆನೇ ನಾವು ಡ್ಯೂಟಿಗೆ ಹೋಗ್ತೀವಿ. ನಮ್ಮದು ಅನಿರ್ದಿಷ್ಟ ಕಾಲ ಅವಧಿ ಮುಷ್ಕರ ಇದು. ನಮ್ಮ ಸರ್ಕಾರ ಕರೆದು ನಮ್ಮ ಕಷ್ಟ ಕಾರ್ಪಣ್ಯಗೆ ಅವರೆಲ್ಲ ಸೇರಿ ನಿಮ್ಗೆ ಏನೈತೆ ಕೊಡೋದನ್ನ ಕೊಡ್ತೀವಿ ಅಂತಂದರೆ ನಾವು ನಾಳೆನೇ ಡ್ಯೂಟಿ ಹತ್ತಕ್ಕೆ ರೆಡಿ ಇದ್ದೀವಿ ಸರ್. ಈಗ ನಾಳೆ ಅಥವಾ ನಾಡಿದ್ದು ಮುಂದೂಡಲಿಕ್ಕೆ ಸೂಚನೆ ಕೂಡ ಬಂದಿದೆ, ಅದಕ್ಕೆ ತಮ್ಮ ಮುಖಂಡರಾಗಲಿ ತಾವಾಗಲಿ ಸಮ್ಮತಿ ಸೂಚಿಸೋದಿಲ್ಲ ಸರ್? ನಮ್ಮ ಕೇಂದ್ರ ಮಟ್ಟದಲ್ಲಿರ್ತಕ್ಕಂಥ 6 ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಅವರ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಸರ್. ನಾವು ಯಾವುದೇ ರೀತಿ ಅಹಿತಕರ ಘಟನೆ ಇಲ್ಲ, ಇಲ್ಲಿ ಯಾರಿಗೆ ಪ್ರಚೋದನೆ ಮಾಡಲ್ಲ. ನಮ್ಮ ಪಾಡಿ ನಾವು ಡ್ಯೂಟಿ ಮನೆಯಲ್ಲಿರ್ತೀವಿ. ನಾವು ಯಾವುದೇ ರೀತಿ ಶಾಂತಿಯುತವಾದ ನಾವು ಬಂದು ಆಚರಣೆ ಮಾಡ್ತೀವಿ ದುರ್ಗದಲ್ಲಿ.
ನ್ಯಾಯಯುತ ಬೇಡಿಕೆಗಳಿಗಾಗಿ ನಾಳೆಯಿಂದ ಮುಷ್ಕರ ಹೂಡೋದು ಗ್ಯಾರಂಟಿ ಅಂತಕ್ಕಂಥದ್ದು ಇಲ್ಲಿನ ಸಿಬ್ಬಂದಿಯ ಮಾತಾಗಿದೆ. ಸರ್ಕಾರ ಯಾವ ರೀತಿ ಸ್ಪಂದಿಸ್ತದೆ ಅನ್ನೋದರ ಮೇಲೆ ಈ ಮುಷ್ಕರ ನಿಲ್ಲುತ್ತದೆ ಅಂತಕ್ಕಂಥ ಮಾತುಗಳನ್ನು ಇಲ್ಲಿನ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದನೂರು, TV9 ಚಿತ್ರದುರ್ಗ.